ಎಸ್ ವೆಲ್ಕಮ್ ಬ್ಯಾಕ್ ಟು ಪಾಪ್ ವಿತ್ ಪವನ್ ಚಾನಲ್. ಈ ಲೀನಿಂಗ್ ಟವರ್ ಆಫ್ ಪೀಸಾ ಈ ಸ್ಟೋರಿ ಎಲ್ಲರೂ ಓದಿರ್ತೀವಿ. ಇದರದ್ದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹೇಳ್ತೀನಿ, ಏನ್ ಕೇಳಿ. ಇದ್ರದ್ದು ಹೈಟ್ ಇದೆಯಲ್ಲ, ಹೈಟ್ ಬಂದ್ಬಿಟ್ಟು 56 ಮೀಟರ್ ಹೈಟ್ ಇದೆಯಂತೆ. ಆಲ್ಮೋಸ್ಟ್ 183 ಅಡಿಗಳಿದೆಯಂತೆ. ಸೊ ನಾವು ಅನ್ಕೊಂಡಿದ್ವಿ ಇದನ್ನ ಬಿಲ್ಡ್ ಮಾಡ್ಬೇಕಾದ್ರೆ ಇವರು ಬೇಕಂತ ಇದನ್ನ ಲೀನ್ ಮಾಡಿದ್ದಾರೆ ಅಂತ. ನೋ ನೋ ನೋ, ತಪ್ಪು ತಪ್ಪು. ನಾವ್ ಅನ್ಕೊಂಡಿದ್ ತಪ್ಪು. ಸಾರಿ, ನಾನ್ ಅನ್ಕೊಂಡಿದ್ ತಪ್ಪು. ಬಿಲ್ಡ್ ಮಾಡ್ಬೇಕಾದ್ರೆ ಅವ್ರದ್ದು ಇಂಟೆನ್ಷನ್ ಇದ್ದಿದ್ದು ಸ್ಟ್ರೈಟ್ ಆಗೇ ಬಿಲ್ಡ್ ಮಾಡ್ಬೇಕು ಅಂತ. ಬಟ್ ಸೊ ಫೌಂಡೇಶನ್ ಅವರು ಕಡಿಮೆ ಹಾಕ್ಬಿಟ್ಟಿದ್ದಾರೆ. 3 ಮೀಟರ್ ಅಷ್ಟೇ ಫೌಂಡೇಶನ್ ಹಾಕಿದಾರಂತೆ. ಸೊ ಅದಕ್ಕೋಸ್ಕರ ಆ ಫೌಂಡೇಶನ್ ಅನ್ಸ್ಟೇಬಲ್ ಸಾಯಿಲ್, ಸ್ವಲ್ಪ ಮೆತ್ತಗಿರೋ ಮಣ್ಣಿರೋದ್ರಿಂದ ಆ ಫೌಂಡೇಶನ್ ಸ್ವಲ್ಪ ಟಿಲ್ಟ್ ಆಗಕ್ ಸ್ಟಾರ್ಟ್ ಆಯ್ತಂತೆ. ಸೊ ಅದಕ್ಕೋಸ್ಕರ ಈ ಫೈನಲ್ ಬಿಲ್ಡಿಂಗ್ ಟಿಲ್ಟ್ ಆಗಿ ಬಿಲ್ಡಿಂಗ್ ಬಂದಿದೆ. ಆಮೇಲೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ಇದನ್ನ ಕಟ್ಟಕ್ ಸ್ಟಾರ್ಟ್ ಮಾಡಿದ್ದು 1173ನೇ ಇಸ್ವಿಲಿ. ಆಲ್ಮೋಸ್ಟ್ 200 ವರ್ಷಗಳು ತಗೊಂಡಿದ್ದಾರೆ ಇದನ್ನ ಕಟ್ಲಿಕ್ಕೆ. ಯಾಕೆ ಅಂದ್ರೆ ಅವ್ರಿಗೇನು ದುಡ್ಡಿನ ಸಮಸ್ಯೆ ಏನಿರ್ಲಿಲ್ಲ, ಬಟ್ ಕಂಟ್ರಿ, ಈ ದೇಶದಲ್ಲಿ ಪೊಲಿಟಿಕಲ್ ಅನ್ಸ್ಟೆಬಿಲಿಟಿ ಇರೋದ್ರಿಂದ, ಆಮೇಲೆ ವಾರ್ಸ್ ತುಂಬಾನೇ ಆಗ್ತಿತ್ತು ಇಟಲಿ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಅಷ್ಟು ವರ್ಷ ಆಯ್ತು ಇದನ್ನ ಕಟ್ಲಿಕ್ಕೆ. 200 ವರ್ಷಗಳು ತಗೊಂಡಿದ್ದಾರೆ ಅಂತ ಇದನ್ನ ಕಟ್ಲಿಕ್ಕೆ. ಸೊ ಈಗ್ಲೂನು ಈ ಬಿಲ್ಡಿಂಗ್ ಹಂಗೆ ಇದೆ. ಸೊ 4 ಡಿಗ್ರಿ. ಸೊ ಇದು ಸ್ಟ್ರೈಟ್, ಇದು ಹಿಂಗೆ ಟಿಲ್ಟ್ ಆಗಿದೆ. ಸೊ 4 ಡಿಗ್ರಿ ಇದು ಟಿಲ್ಟ್ ಆಗಿದೆ. ಸೊ ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿತ್ತು ಲೀನಿಂಗ್ ಟವರ್ ಆಫ್ ಪೀಸಾ ಇಂದ. ಈಗ ನಾನು, ನನ್ನ ವೈಫ್, ನನ್ನ ಮಗಳು ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಲೀನಿಂಗ್ ಟವರ್ ಆಫ್ ಪೀಸಾನ. ಒಂದ್ ಸ್ವಲ್ಪ ಫೋಟೋಸ್ ತಕೊಂಡ್ಬರ್ತೀವಿ. See you in some time. So stay tuned for Pop with Pawan channel.